ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 5 o'clockಗೆ ಎದ್ದಿದ್ದೆ. ಎದ್ದು ಸ್ವಲ್ಪ ಎಕ್ಸಸೈಸ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿ ದಪ್ಪ ಆಗಿರ್ತೀವಿ, ಆಮೇಲೆ ಸ್ವಲ್ಪ ಸಣ್ಣಾಗಬೇಕಾದ್ರೆ ತುಂಬ ಕಷ್ಟ. ಬೇಗ ಅಂತೂ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ. ನೋಡಬೇಕು ಹೇಗೆ ಹೋಗುತ್ತೆ ನನ್ನ ಎಕ್ಸಸೈಸ್ ಜರ್ನಿ ಅಂತ. ಹಾಗೆಯೇ ನಮ್ಮ ಅಮ್ಮ ಬೇಗ ಎದ್ದು ಈ ಥರ ದೇವ್ರ ಪೂಜೆ ಮಾಡಿಬಿಡ್ತಾರೆ ಬೆಳಗ್ಗೆನೆ. ಅವ್ರು ಯಾವಾಗಲೂ ಅಷ್ಟೇ, ಅವರಿಗೆ ದೇವ್ರ ಮೇಲೆ ಅತಿಯಾದ ಭಕ್ತಿ. ಹಾಗಾಗಿ ಅವರು ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಒಂದು 7 ಗಂಟೆ 6 ಗಂಟೆ ಅಷ್ಟರೊಳಗಡೆ ಎಲ್ಲ ಪೂಜೆನ ಮುಗಿಸ್ಬಿಡ್ತಾರೆ. ಮುಗಿಸಿ ಮತ್ತೆ ಕಾಕಡ ಹೂವು ಹಾಕಿದ್ದೀವಿ ಅಲ್ವ ನಾವು, ಅವೆಲ್ಲ ಕುಯ್ಯೋಕ್ಕೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ. ಹಾಗೆಯೇ ನನ್ನ ಮಗ ಕೂಡ ಎದ್ದಿದ್ದ. ಅವನು ಬೇಗನೆ ಎದ್ದೇಳ್ತಾನೆ ಯಾವಾಗಲೂ ಕೂಡ. ಅಮ್ಮ ಪೂಜೆ ಮಾಡ್ತಾಯಿದ್ರು. ಹಾಗೆ ಮಕ್ಕಳೆಲ್ಲ ಕೂಡ ಆಟ ಆಡಿಕೊಂಡು, ಹಾಗೆ ನನ್ನ ಮಗನೂ ಕೂಡ ಆಟ ಆಡಿಸ್ತಾಯಿದ್ರು. ಇನ್ನೇನು ಅವರು ಸ್ಕೂಲ್ಗೆ ರೆಡಿಯಾಗಿ ಹೋಗಬೇಕು. ಒಬ್ಬಳು 8 ಗಂಟೆಗೆ ಹೋಗ್ತಾಳೆ, ಒಬ್ಬ 8:30 ಹೋಗ್ತಾನೆ. ಹಾಗೆಯೇ ಮನೆಯದು ಸಾಮಾನುಗಳೆಲ್ಲ ತಂದಿದ್ರು, ಅಡುಗೆ ಐಟಮ್ಸ್ಗಳು. ನಾವು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದು ಸಲ ಫುಲ್ಲು ಎಲ್ಲ ತಂದುಬಿಡ್ತೀವಿ. ಮತ್ತೆ ತಗೊಳಕ್ಕೆ ಹೋಗಲ್ಲ ನಾವು. ಒಂದು ಸಲ ತಂದುಬಿಡ್ತೀವಿ. ಏನಾದರೂ ಮಧ್ಯದಲ್ಲಿ ಇಲ್ಲ ಅಂದಾಗ ಮಾತ್ರ ಮಧ್ಯದಲ್ಲಿ ತಗೋತೀವಿ ಅಷ್ಟೇ. ಹೋಲ್ಸೇಲಲ್ಲಿ ಫುಲ್ಲು ತಂದುಬಿಡ್ತೀವಿ. ಇದೆಲ್ಲ ಇವಾಗ ಕ್ಲಿಯರ್ ಮಾಡಬೇಕು. ಕಾಳುಗಳೆಲ್ಲನೂ ಕೂಡ ಒಂದ್ರಿ ಆಡಿಕೊಂಡು ಹಾಕೋಬೇಕು, ಇಲ್ಲಾಂದರೆ ಹುಳ ಬೇಗ ಸೇರ್ಕೊಳ್ಳುತ್ತೆ. ಯಾಕಂದರೆ ಅವ್ರು ಎಷ್ಟು ದಿನದಿಂದ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ ಅಂಗಡಿಗಳಲ್ಲಿ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲನೂ ನೀಟಾಗಿ ಸೋಸಿ ಒಂದ್ರಿ ಆಡ್ಕೊಂಡು ಇಟ್ಕೊಂಡ್ರೆ ತುಂಬ ದಿನದವರೆಗೂ ಇಟ್ಕೋಬೋದು, ಏನೂ ಕೂಡ ಕೆಡಲ್ಲ. ಹಾಗೆಯೇ ಮನೆಯೆಲ್ಲ ಬರೀ ಐಟಮ್ಸ್ಗಳದ್ದೇ ಆಗಿತ್ತು, ಎಲ್ಲ ಹರಡಿ ನಿಂತಿತ್ತು. ಎಲ್ಲನೂ ಕೂಡ ತೆಗೆದು ಹಾಕಬೇಕಿತ್ತು. ಡಬ್ಬಗಳಿಗೆಲ್ಲ ಹಾಕ್ಕೊಂಡು ಬೇಡದೇ ಇರೋದೆಲ್ಲನೂ ಎತ್ತಿಟ್ಕೊಂಡು ಇನ್ನು ಸ್ವಲ್ಪ ಆಯ್ತು ಅದೆಲ್ಲ ಫ್ರಿಜ್ಜಿಗೆ ಇಟ್ಬಿಡ್ತೀವಿ. ಕಾಳುಗಳನ್ನ ಬೇಗ ಉಳಿಯುತ್ತೆ ಅಂದ್ಬಿಟ್ಟು, ಹುಳಗಳು ಬೇಗ ಸೇರಿಕೊಳ್ಳುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹುಳ ಬೇಗ ಬರಲ್ಲ. ಹಾಗಾಗಿ ಬಾಕಿದೆಲ್ಲ ಫ್ರಿಜ್ಜಿಗೆ ಸೇರಿಸಿ ಕಾಳುಗಳೆಲ್ಲ ಒಂದ್ರಿ ಆಡಿ ಇಟ್ಕೋತಾ ಇದ್ದೀವಿ. ಹಾಗೆ ಮಕ್ಕಳೆಲ್ಲ ಕೂಡ ರೆಡಿಯಾಗಿ ತಿಂಡಿ ಎಲ್ಲ ತಿನ್ಕೊಂಡು ಹೊರಟರು. ಪಾತ್ರೆಗಳು ಕೂಡ ನೆನೆ ತೊಳೆದಿರೋದಿತ್ತು, ಅದೆಲ್ಲನೂ ಕೂಡ ಕಬೋರ್ಡಿಗೆ ಜೋಡಿಸ್ಬೇಕಿತ್ತು. ಅದಕ್ಕೋಸ್ಕರ ಎಲ್ಲನೂ ಜೋಡಿಸ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ಜೋಡಿಸ್ಕೋತಾ ಇದ್ದೆ. ಹೊಸ್ದಾಗಿ ಕೆಟಲ್ ಕೂಡ ತಂದಿದ್ದಾರೆ ಬಿಸಿನೀರು ಕಾಯಿಸೋದು. ಅದು ಆಲ್ರೆಡಿ ಇದು ನಮ್ಮನೆ 2ನೇದು. ಫಸ್ಟ್ನೇದು ಹೊಗೆ ಹಾಕ್ಸ್ಕೊತು, ಇವಾಗ 2ನೇ ತಗೊಂಡು ಬಂದಿರೋದು. ಅದನ್ನು ಕೂಡ ಓಪನ್ ಮಾಡಿ ಇಟ್ಟೆ ಇವಾಗ. ಬಟ್ ಅದರದ್ದೇನು ರಿವ್ಯೂ ಮಾಡೋಕ್ಕೆ ಹೋಗಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಅದಕ್ಕೆ. ಹಾಗೆ ಪಾತ್ರೆಗಳೆಲ್ಲ ಜೋಡಿಸಿ ಮತ್ತು ತಿಂಡಿ ಎಲ್ಲ ರೆಡಿ ಮಾಡಾಯಿತು. ಇಡ್ಲಿ ಮತ್ತು ಗೊಜ್ಜು ಮಾಡಿದ್ವಿ. ಮಕ್ಕಳಿಗೆ ಪ್ರತಿದಿನ ವೆರೈಟಿ ತಿಂಡಿ ಮಾಡಲೇಬೇಕು, ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮನೇಲಿ. ನಾವಾದರೆ ದೊಡ್ಡವರು ಒಂದಿನ ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಮಕ್ಳಿಗೆ ಹಂಗಿರಲ್ಲ. ಯಾಕಂದರೆ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ತಾರಲ್ವ, ಅದಕ್ಕೋಸ್ಕರ ಅವ್ರಿಗೆ ಬಾಕ್ಸ್ ಇಡಲೇಬೇಕು. ಹಾಗಾಗಿ ಇಡ್ಲಿ ಮತ್ತು ಗೊಜ್ಜು ಮಾಡಿದ್ವಿ. ಅದ್ರ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ. ಖಂಡಿತ ಇನ್ನೊಂದು ಸಲ ಶೇರ್ ಮಾಡ್ತೀನಿ, ಯಾಕಂದರೆ ಅದು ಕೂಡ ಸ್ಪೆಷಲ್ ಆಗಿದೆ, ಅದಕ್ಕೋಸ್ಕರ. ನೆಕ್ಸ್ಟು ಈಗ ಆ ಐಟಮ್ಸ್ಗಳೆಲ್ಲನೂ ಕೂಡ ಒಂದೊಂದಾಗಿ ಯಾವ್ಯಾವ ಇದರಲ್ಲಿದೆ ಎಲ್ಲ ನೋಡಿಕೊಂಡು ಸೇರಿಸ್ಕೋಬೇಕು. ಹಾಗೆ ಇಡ್ಲಿ ಕೂಡ ಮಾಡಿದ್ದು ಅಂತ ಹೇಳಿದ್ನಲ್ಲ, ಒಳ್ಳೆ ಸಖತ್ತಾಗಿ ಬಂದಿತ್ತು. ಸ್ಮೂತಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಇದೇ ಥರ ಸ್ಮೂತಾಗಿ ಇಡ್ಲಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಹೇಳಬೇಕಂದ್ರೆ, ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಏನು ಮತ್ತು ಏನಾದ್ರು ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಡೆಫಿನೆಟಾಗಿ ಅದಕ್ಕೆ ಆನ್ಸರ್ ಕೊಡ್ತೀನಿ. ಹಾಗೆಯೇ ನಿಮಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ಕೇಳ್ಬೋದು, ನನ್ನ ಬಗ್ಗೆ ಏನಾದರೂ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಹಾಗೆಯೇ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೊರಗಡೆ ಹೋಗಿ ದುಡಿಯೋರ್ಗಾದರೆ 8 ಅವರ್ 10 ಅವರ್ ಈ ಥರ ಒಂದು ಟೈಮ್ ಇದು ಇರುತ್ತೆ. ಆದರೆ ಮನೇಲಿರೋ ಗೃಹಿಣಿಯರಿಗೆ ಯಾವುದೇ ಕಾರಣಕ್ಕೂ ಈ ಥರ ಒಂದು ಟೈಮ್ ಲಿಮಿಟ್ ಅನ್ನೋದು ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬೇಡಿ ಅಂತ ಕೆಲವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಅರ್ಥ ಆಗಿರುತ್ತೆ ಕೆಲವ್ರಿಗೆ ಅಂತ ಅನ್ಕೋ. ಹಾಗೆ ಮಾರ್ನಿಂಗಿಂದಲೂ ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಸಂಜೆ 5 o'clock ಆಗಿತ್ತು. ಸಂಜೆ ಆಯಿತು ಅಂದರೆ ತಿನ್ನೋಕ್ಕೆ ಏನಾದರೂ ಇರಲೇಬೇಕಲ್ವಾ, ಖಂಡಿತ ನಮ್ಮನೆ ಇದ್ದೇ ಇರುತ್ತೆ. ನಮಗೆ ಸಾಯಂಕಾಲ ಸ್ನ್ಯಾಕ್ಸ್ಗಳು ಬೇಕೇ ಬೇಕು, ನಮ್ಮನೆ ಎಲ್ಲರೂ ಅಷ್ಟೇ. ಹಾಗಾಗಿ ಸ್ವಲ್ಪ ಪುರಿ ಇತ್ತು, ಹಾಗಾಗಿ ಎಲ್ಲ ಚುರುಮುರಿ ಮಾಡಿಕೊಂಡು ತಿನ್ಕೊಂಡು. ಸೊ ನಾನು ತಿನ್ನೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಗಂಟ್ಲು ಇನ್ನೂ ಸರಿ ಹೋಗಿರಲಿಲ್ಲ.
ಹಾಗಾಗಿ ಮಕ್ಕಳು ಮತ್ತು ಅಪ್ಪ ಅಮ್ಮ ಹೊರಗಿತ್ತಿ ಎಲ್ಲ ಕೂಡ ಸ್ವಲ್ಪ ತಿಂತಾಯಿದ್ರು. ಹಾಗೆ ಅವ್ರ ಜೊತೆನೂ ಕೂಡ ಮಾತಾಡ್ತಾ ಸದ್ಯಕ್ಕೆ ಈಗ ನನ್ನ ವ್ಲಾಗ್ನ ಎಂಡ್ ಮಾಡುವ ಸಮಯ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆಗಲೇ ಹೇಳ್ದಂಗೆ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಹಾಯ್ ಮಾಡಿ ಎಂದೇ ನಮ್ಮ ಅಪ್ಪನೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ನನಗೂ ಕೂಡ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ.